ಸಮಸ್ತ ನಾಡಿನ ಜನತೆಗೆ ಈ ನಿಮ್ಮ ಮಂಜುನಾಥ ದೇವ ಮಾಡೋ ನಮಸ್ಕಾರಗಳು. ಏನು ನಿನ್ನೆ ಕಾವೇರಿ ನ್ಯಾಯಾಧೀಕರಣ ಕರ್ನಾಟಕ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ. ತಮಿಳುನಾಡಿಗೆ ತಕ್ಷಣ 3500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದೆ. ಇಂತಹ ಅವಿವೇಕದ ಆದೇಶವನ್ನು ನಾವು ಕಾವೇರಿ ವಿಚಾರದಲ್ಲಿ ಕಂಡುಕೊಂಡೇ ಬಂದಿದ್ದೀವಿ. ಇವತ್ತು ಕೂಡ ನಮಗೆ ಮಳೆ ಬಾರದ ಕಾರಣ, ಕರ್ನಾಟಕದಲ್ಲಿ ಮಳೆ ಇಲ್ಲದ ಕಾರಣ, ಮಾನ್ಸೂನ್ ಮಳೆ ಮುಂಗಾರು ಮಳೆ ಕೈಕೊಟ್ಟಿರೋದ ಕಾರಣ ಇವತ್ತು 4 ಡ್ಯಾಮ್ಗಳಲ್ಲಿ ನೀರಿಲ್ಲ. ಮಂಡ್ಯ, ಮೈಸೂರು ಮತ್ತು ರಾಮನಗರ ಜಿಲ್ಲೆಗಳಿಗೆ ಬೇಸಾಯಕ್ಕೂ ಇಲ್ಲ, ಬೆಂಗಳೂರು ನಗರಕ್ಕೆ ಕುಡಿಯೋದಕ್ಕೂ ಇಲ್ಲ. ಇಂಥ ಸಂದರ್ಭದಲ್ಲಿ ತಕ್ಷಣ 3500 ಕ್ಯೂಸೆಕ್ಸ್ ನೀರನ್ನು ಬಿಡು ಅಂತೇಳಿದ್ರೆ ಎಲ್ಲಿ ಬಿಡೋದು? ನೀವು ಯಾವ್ಯಾವ ಡ್ಯಾಮ್ಗಳಲ್ಲಿ ಎಷ್ಟೆಷ್ಟು ನೀರಿದೆ, ಮಳೆ ಎಷ್ಟಾಗಿದೆ ಅಂತ ಒಂದು ಲೆಕ್ಕಾಚಾರ ಹಾಕಬೇಕಾಗಿದೆ ಕಾವೇರಿ ನ್ಯಾಯಾಧೀಕರಣ. ತಮಿಳುನಾಡಿನ ಮನವಿಗೆ ಅಥವಾ ತಮಿಳುನಾಡು ಒತ್ತಡಕ್ಕೆ ಮಣಿದು ನೀವು ಆದೇಶ ಮಾಡೋದಾದರೆ ಇದು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ದ್ರೋಹ. ಕಾವೇರಿ ನ್ಯಾಯಾಧೀಕರಣದಿಂದ ಮೊದಲಿಂದ ನಮಗೆ ದ್ರೋಹ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡೋಕ್ಕೆ ಆಗೋದಿಲ್ಲ. ಮತ್ತು ನಾನು ಕರ್ನಾಟಕದ ಮುಖ್ಯಮಂತ್ರಿಗಳೆಲ್ಲ ಮನವಿಯನ್ನು ಮಾಡ್ತೇನೆ. ಮಾನ್ಯ DK ಶಿವಕುಮಾರ್ ಅವರಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೂ ಮಣಿಬಾರ್ದು. ಯಾವುದೇ ಸಂದರ್ಭದ ಒಂದು ಹನಿ ನೀರನ್ನು ನೀವು ತಮಿಳುನಾಡಿಗೆ ಬಿಡಬಾರ್ದು. ಸತ್ಯಾಸತ್ಯತೆಗಳನ್ನು ಕಾವೇರಿ ನ್ಯಾಯಾಧೀಕರಣ ಮುಂದೆ ನೀವು ಹೇಳಬೇಕು. ನಂತರ ಮಳೆ ಬಂದ ಮೇಲೆ ಆಮೇಲೆ ಬಿಟ್ಕೊಳ್ಳಿ. ನಾವೇನು ಅದರಲ್ಲಿ ಕೋರ್ಟ್ನ ಆದೇಶದ ಮೇರೆಗೆ ನೀವು ಬಿಡಿ. ಆದರೆ ಇವತ್ತು ಬಿಡೋದಕ್ಕೆ ನೀರಿಲ್ಲ. ದಯಮಾಡಿ ಯಾವುದೇ ಒತ್ತಡಕ್ಕೆ ಮಣಿಬಾರ್ದು, ನೀರನ್ನು ಬಿಡಬಾರ್ದು ಅಂಥೇಳಿ ನಾನು ಮಾನ್ಯ DK ಶಿವಕುಮಾರ್ ಅವರಲ್ಲಿ ಮನವಿಯನ್ನು ಮಾಡ್ತೀನಿ. ಹಾಗೇನಾದರೂ ನೀರನ್ನು ಬಿಟ್ಟಿದ್ದೇ ಆದರೆ ಒತ್ತಡಕ್ಕೆ ಮಣಿದು ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ನಮಸ್ಕಾರ.